ಹಲೋ ಫ್ರೆಂಡ್ಸ್, ಎಲ್ಲರಿಗೂ ನಮಸ್ಕಾರ. 38ನೇ ದಿನಕ್ಕೆ ನಿಮಗೆಲ್ಲರಿಗೂ ಸ್ವಾಗತ. 90 ದಿವಸದ ಚಾಲೆಂಜ್, ಅದರಲ್ಲಿ ಇವತ್ತು 38ನೇ ದಿವಸ. ನೀವೆಲ್ಲರೂ ಹೇಗಿದ್ದೀರಾ? ನಾನಂತೂ ತುಂಬಾ ಚೆನ್ನಾಗಿ ನಡೀತಾ ಇದೆ ವೆಯ್ಟ್ ಲಾಸ್ ಜರ್ನಿ. ಹೆಲ್ದಿಯಾಗಿ ವೆಯ್ಟ್ ಲಾಸ್ ಮಾಡ್ಬೇಕು ಅಂತ ಹೇಳಿದ್ರೆ ಸ್ವಲ್ಪ ಕಡಿಮೆ ವೆಯ್ಟ್ ಲಾಸ್ ಆದ್ರೂ ಓಕೆ, ಹೆಲ್ದಿ ಆಗಿರ್ಬೇಕು. ಅದನ್ನ ಮತ್ತೆ ನಾವು ಮೇಂಟೈನ್ ಮಾಡೋ ಆಗಿರ್ಬೇಕು. ಒಮ್ಮೆ ವೆಯ್ಟ್ ಲಾಸ್ ಮಾಡೋದು 4 ದಿನದಲ್ಲಿ ಮತ್ತೆ ಗೇನ್ ಆಗೋದು ಆ ತರ ಆಗ್ಬಾರ್ದು. ಲೇಟ್ ಆದ್ರೂ ಪರವಾಗಿಲ್ಲ ಅಂತ ಹೇಳಿ ಅನ್ಕೊಂಡು ಲಾಂಗ್ ಟರ್ಮ್ ಇದು ಚಾಲೆಂಜೇ ತಗೊಂಡಿದ್ದೇನೆ. 90 ಡೇಸ್ ಎಷ್ಟೆಲ್ಲ ವೆಯ್ಟ್ ಲಾಸ್ ಆಗ್ತದೆ ಅನ್ನೋದನ್ನ ನೋಡುವ. ಇವತ್ತು ಮಾರ್ನಿಂಗ್ ಡ್ರಿಂಕಿಗೆ ನಿನ್ನೆ ಹೇಳಿದಂತೆ ಇವತ್ತು ಮೆಂತೆ ವಾಟರ್ ಅನ್ನ ತಗೊಂಡಿದ್ದೇನೆ. ಮೆಂತೆ ಒಂದು ಅರ್ಧ ಚಮಚದಷ್ಟು ನೆನ್ಸಿಟ್ಟು ನೀರಲ್ಲಿ ನೈಟೇ ನೆನ್ಸಿಟ್ಟಿರ್ತೇನೆ. ಸ್ವಲ್ಪ ಕೂಡ ಕಹಿ ಆಗೋದಿಲ್ಲ. ಕೆಲವರು ಅನ್ಸ್ಬೋದು ಮೆಂತೆ ನೆನ್ಸಿ ಅದನ್ನ ಹಿಂಗಪ್ಪ ಕುಡಿಯೋದು ಕಹಿ ಇರುತ್ತೆ ಅಂತೇಳಿ. ನೀವು ಮಾಡಿ ನೋಡಿ. ನಾನ್ ಕೂಡ ಹಾಗೆ ಅನ್ಕೊಂಡಿದ್ದೆ, ಅಯ್ಯೋ ಮೆಂತೆ ಯಾರು ತಿಂತಾರೆ ಕಹಿ ಅಂತೇಳಿ. ಬಟ್ ನೆನ್ಸಿದಂತಹ ಮೆಂತೆ ಸ್ವಲ್ಪ ಕೂಡ ಕಹಿ ಇರೋದಿಲ್ಲ, ಒಗರು ಅಂತೇಳಿ ಅನ್ಸೋದಿಲ್ಲ. ಮೆಂತೆಯನ್ನ ಮೊಳಕೆ ಬರ್ಸಿ ಸಲಾಡ್ಗೆ ಕೂಡ ಯೂಸ್ ಮಾಡ್ಕೊಳ್ಬಹುದು. ಅದು ತುಂಬಾ ತುಂಬಾ ಪೌಷ್ಟಿಕವಾದ ಆಹಾರ ಅಂತ ಹೇಳ್ಬೋದು. ನಾನು ಒಂದು ಟೈಮಲ್ಲಿ ಮಾಡಿದ್ದೆ, ಮೆಂತೆಯನ್ನ ಮೊಳಕೆ ಬರ್ಸ್ಕೊಂಡು ಸಲಾಡ್ ಅಲ್ಲಿ ಕೋಸಂಬರಿಯಲ್ಲಿ ಎಲ್ಲ ಬಳಸುವಂತದ್ದು. ಅದರಲ್ಲಿ ಕೂಡ ತುಂಬಾ ಪ್ರೋಟೀನ್ ಮತ್ತೆ ನಮ್ಮ ಹೇರಿಗೆ ಬೇಕಾದಂತಹ ಅಂಶಗಳು ಎಲ್ಲವೂ ಇದೆ. ತುಂಬಾ ಒಳ್ಳೇದು. ಹೆಸರು ಬೇಳೆ, ಹೆಸರು ಕಾಳನ್ನ ನೀವು ಮೊಳಕೆ ಬರಿಸುವ ಜೊತೆಗೆ ಸ್ವಲ್ಪ ಮೆಂತೆ ಕೂಡ ಹಾಕೊಂಡು ಅದನ್ನು ಕೂಡ ಮೊಳಕೆ ಬರಿಸಿ ತಿನ್ಬೋದು. ಆರೋಗ್ಯಕ್ಕೆ ತುಂಬಾನೇ ಒಳ್ಳೇದು. ಹಾಗೆ ಇಲ್ಲಿ ಬಾದಾಮಿ ಕೂಡ ಸ್ವಲ್ಪ ತಿಂತಾ ಇದ್ದೇನೆ. ಇದು ನಂದು ಮಾರ್ನಿಂಗ್ ರೂಟೀನ್. ಒಂದೊಂದ್ಸತಿ ಎಲ್ಲಾದ್ರೂ ಮರ್ತು ಹೋಗ್ಬೋದು, ಹೇಳೋಕ್ಕಾಗಲ್ಲ. ಇದು ನೆನ್ಸ್ಲಿಕ್ಕೆ ಎಲ್ಲ ಬಾದಾಮಿ ನೆನೆಸ್ಲಿಕ್ಕೆ ಮರ್ತೋಗೋದು, ಮೆಂತೆ ನೆನೆಸ್ಲಿಕ್ಕೆ ಮರ್ತೋಗೋದು, ಈ ರೀತಿ ಎಲ್ಲ ಆಗುತ್ತೆ. ಇವತ್ತು ಮಾರ್ನಿಂಗ್ ಬ್ರೇಕ್ಫಾಸ್ಟ್ಗೆ ದೋಸೆಯನ್ನ ತಗೊಂಡಿದ್ದೇನೆ. 2 ದೋಸೆ, ಸ್ವಲ್ಪ ಚಟ್ನಿ, ಹಾಗೆ ಬಾದಾಮಿ ಇತ್ತಲ್ಲ ಅದನ್ನ ಆಗ ಎಲ್ಲ ತಿನ್ಲಿಲ್ಲ ನಾನು. 4 ಬಾದಾಮಿ ಮತ್ತೆ ಏನಾದ್ರೂ ಫ್ರೂಟ್ಸ್ ಬೇಕಾದ್ರೆ ಆಡ್ ಮಾಡ್ಕೊಳ್ಬಹುದು. ಕಾರ್ಬೋಹೈಡ್ರೇಟ್ ಅನ್ನ ಸ್ವಲ್ಪ ಕಮ್ಮಿ ತಗೊಳ್ಳಿ. ದೋಸೆ ಪ್ರಮಾಣವನ್ನ ಕಡಿಮೆ ಮಾಡಿ. ನಿಮ್ಗೆ ಎಲ್ಲಿಯಾದ್ರೂ ಹಸಿವಾಗ್ತದೆ, 2 ದೋಸೆ ತಿಂದ್ರೆ ಸಾಕಾಗುದಿಲ್ಲ ಅಂತ ಅನ್ನಿಸಿತ್ತು ಅಂತ ಹೇಳಿದ್ರೆ ಆ ಜಾಗದಲ್ಲಿ ಸ್ವಲ್ಪ ಹಣ್ಣುಗಳ, ವಾಟರ್ ಮೆಲನ್ ಎಲ್ಲ ಈಗ ಸೀಸನಲ್ ಫ್ರೂಟ್, ವಾಟರ್ ಮೆಲನ್ ಇರ್ಬೋದು ಅಥವಾ ಬೇರೆ ಫ್ರೂಟ್, ಆರೆಂಜ್, ದ್ರಾಕ್ಷಿ, ಆ ತರ ಹಣ್ಣುಗಳನ್ನು, ಪಪ್ಪಾಯವನ್ನ ಆಡ್ ಮಾಡಿದ್ದೇನೆ ನಾನಿಲ್ಲಿ. ಪಪ್ಪಾಯ ಈ ತರ ಹಣ್ಣುಗಳನ್ನ ತಿಂದ್ರೆ ನಿಮ್ಗೆ ಹೊಟ್ಟೆಯೂ ಫುಲ್ ಆಗುತ್ತೆ. ಹಾಗಾಗಿ ಇಲ್ಲಿ ಇವತ್ತು ಒಂದು ದೋಸೆ ತೋರಿಸ್ದೆ, ಇನ್ನೊಂದು ದೋಸೆ ಮಾಡ್ತಾ ಇದ್ದೇನೆ. ಸ್ವಲ್ಪ ಬಾದಾಮಿ ಕೂಡ ತಕೊಂಡೆ. ಬಾದಾಮಿ ಕೂಡ ಅದರಲ್ಲಿ ಕೂಡ ಪ್ರೋಟೀನ್ ಇರ್ತದೆ. ಇದಾಗಿತ್ತು ನನ್ನ ಬ್ರೇಕ್ಫಾಸ್ಟ್. ಫ್ರೆಂಡ್ಸ್, ನನ್ನ ವಿಡಿಯೋಸ್ ಎಲ್ಲ ಇಷ್ಟ ಆಯ್ತು ಅಂದ್ರೆ ಖಂಡಿತ ಲೈಕ್ ಮಾಡಿ. ಹಾಗೆ ನೀವು ಚಾನಲ್ ಅನ್ನ ಫಸ್ಟ್ ಟೈಮ್ ನೋಡೋದಂದ್ರೆ ಖಂಡಿತ ಸಬ್ಸ್ಕ್ರೈಬ್ ಆಗೋದನ್ನ ಮರಿಬೇಡಿ. ಇಲ್ಲಿ ಪಲ್ಯ, ನಿನ್ನೆ ಮಾಡಿದ ಪಲ್ಯ ಅಲ್ಸಂಡೆ ಅಲ್ಲ, ಇವತ್ತೇ ಮಾಡಿದ್ದೆ ಆಕ್ಚುಲಿ. ಪಲ್ಯ ಮಾಡ್ಕೊಂಡೆ. ಅಲ್ಸಂಡೆ ಮತ್ತೆ ಹೆಸರು ಕಾಳು ಮತ್ತೆ ಸ್ವಲ್ಪ ಬಟಾಣಿ ಕೂಡ ಹಾಕೊಂಡಿದ್ದೇನೆ. ಹಾಗೆ ಚಪಾತಿ ಹಿಟ್ಟು ಫ್ರಿಜ್ ಅಲ್ಲಿ ಇಟ್ಟದ್ದು ಇತ್ತು ಒಂದು, ಅದನ್ನ ಯಾಕೆಂದ್ರೆ ನಾನು ಅರ್ಜೆಂಟ್ ಇತ್ತು, ಅನ್ನ ಎಲ್ಲ ಮಾಡ್ಕೊಂಡು ಬೇರೆ ಅಡಿಗೆ ಮಾಡೋಷ್ಟು ಟೈಮ್ ಇರ್ಲಿಲ್ಲ ನನ್ಗೆ, ಹೊರಗಡೆ ಹೋಗ್ಲಿಕ್ಕಿದ್ದ ಕಾರಣ ಇಷ್ಟು ಪಲ್ಯ, ಒಂದು ಚಪಾತಿ, ಮೊಸರು ಇಷ್ಟನ್ನ ತಿಂದೆ. ಇದು ನನ್ನ ಮಧ್ಯಾಹ್ನದ ಲಂಚ್. ಬೇರೆ ಸಲಾಡ್ ಅಂತೆಲ್ಲ ಕಟ್ ಮಾಡ್ಲಿಲ್ಲ, ಯಾಕಂದ್ರೆ ಇದ್ರಲ್ಲೇ ತರಕಾರಿ ಇತ್ತಲ್ವಾ ಅಂತ ಹೇಳಿ. ಆಮೇಲೆ ಟೈಮು ಇರ್ಲಿಲ್ಲ ನಂಗೆ, ಅರ್ಜೆಂಟಿಗೆ ಇಷ್ಟೇ ಮಾಡಿ ಹೋದೆ. ಇದು ಪ್ರೋಟೀನ್ಗೆ ಪನ್ನೀರ್ ಕೂಡ ಇದೆ, ಹಾಗೆ ಪಲ್ಯದಲ್ಲಿ ಕೂಡ ಪ್ರೋಟೀನ್ ಇದೆ ನೋಡಿ. ಇದ್ರಲ್ಲಿ ಕೂಡ ಹೆಸರು ಕಾಳಿದೆ, ಬಟಾಣಿ ಇದೆ, ಸ್ವಲ್ಪ ಪಲ್ಯದ ರೀತಿಯಲ್ಲಿ ಮಾಡ್ಕೊಂಡಿದ್ದು. ಇದಾಗಿತ್ತು ನನ್ನ ಮಧ್ಯಾಹ್ನದ ಲಂಚ್. ಈವ್ನಿಂಗ್ ನಾನು ಹೊರಗಡೆ ಹೋಗಿದ್ದೆ, ಅಲ್ಲಿ ಕಬ್ಬಿನ ಜ್ಯೂಸು ಕುಡ್ದಿದ್ದೆ. ಆಮೇಲೆ ಮನೆಗೆ ಬಂದು ಇಲ್ಲಿ ಓವರ್ ನೈಟ್ ಓಟ್ಸ್ ಮಾಡ್ಕೊಂಡಿದ್ದೆ. ಒಂದು ಅರ್ಧ ಮುಕ್ಕಾಲು ಗಂಟೆಷ್ಟು ಸಾಯಂಕಾಲ ವಾಕಿಂಗ್ ಕೂಡ ಮಾಡಿದ್ದೇನೆ. ಒಂದು 6 ರಿಂದ 6:45ವರೆಗೆ ಕಂಟಿನ್ಯೂಸ್ ವಾಕಿಂಗ್ ಮಾಡಿದ್ದೇನೆ. ನಿನ್ನೆ ವರ್ಕೌಟ್ ಏನು ಮಾಡಿರ್ಲಿಲ್ಲ, ಅದಕ್ಕೆ ವಾಕಿಂಗ್ ಮಾಡಿದೆ. ಹಾಗೆ ಶನಿವಾರ ಮತ್ತೆ ಆದಿತ್ಯವಾರ ಕೂಡ ವರ್ಕೌಟ್ ಮಾಡಲ್ಲ ನಾನು, ವಾಕಿಂಗೇ ಮಾಡೋದು. ವರ್ಕೌಟ್ ಮಾಡೋದವತ್ತು ವಾಕಿಂಗ್ ಮಾಡೋದು. ಉಳಿದ ವಾರದಲ್ಲಿ ಒಂದು 5 ದಿವಸ ವರ್ಕೌಟ್ ಮಾಡ್ತೇನೆ. ಇವತ್ತು ಓವರ್ ನೈಟ್ ಓಟ್ಸ್, ಪ್ರೋಟೀನ್ ಓಟ್ಸ್ ಅನ್ನ ಹಾಕೊಂಡಿದ್ದೇನೆ. ಅದಕ್ಕೆ ಸ್ವಲ್ಪ ಸೀಡ್ಸ್ ಹಾಕೊಂಡಿದ್ದೇನೆ, ಬಾಳೆಹಣ್ಣನ್ನು ಸೇರಿಸ್ಕೊಂಡು ಮಾಡಿ ಇಟ್ಟದಂತ ಓವರ್ ನೈಟ್ ಓಟ್ಸ್, ಹಾಗೆ ಪಲ್ಯ. ಇದಾಗಿತ್ತು ನನ್ನ ಡಿನ್ನರ್.